ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತುಬಂಧ ತರಗತಿ 10ನೇ ವಿಷಯ ವಿಜ್ಞಾನ. ಈ ಒಂದು 10ನೇ ತರಗತಿ ವಿಜ್ಞಾನ ವಿಷಯದ ಸೇತುಬಂಧದ ಒಂದು ಸಾಹಿತ್ಯವನ್ನ ಅಂದ್ರೆ ಈ ಒಂದು ಕಲಿಕಾ ಫಲಗಳನ್ನ, ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ, ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ, ವಿಶ್ಲೇಷಣೆ ಮತ್ತು ಫಲಿತಾಂಶ ಹಾಗೂ ನಮೂನೆಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಇದು ಮಾದರಿಯಾಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳಿವೆ. ಹಾಗಾಗಿ ಮೊದಲಿಗೆ 10ನೇ ತರಗತಿ ವಿಜ್ಞಾನದ ಕಲಿಕಾ ಫಲಗಳನ್ನು ನೋಡೋಣ. ಇಲ್ಲಿ 5 ಕಲಿಕಾ ಫಲಗಳನ್ನು ಈಗಾಗಲೇ DSCRT ಅವರು ಕೊಟ್ಟಿರ್ತಾರೆ. ಹಾಗಾಗಿ ಪ್ರತಿಯೊಂದು ಕಲಿಕಾ ಫಲಕ್ಕೆ ಎರಡೆರಡು ಪ್ರಶ್ನೆಗಳಂತೆ ಒಟ್ಟು 10 ಪ್ರಶ್ನೆಗಳಿರುವಂತೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿ ರೆಡಿ ಮಾಡಲಾಗಿದೆ, ಮಾದರಿಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗ ಆ ಒಂದು ಕಲಿಕಾ ಫಲಗಳನ್ನು ನೋಡೋಣ. 5 ಕಲಿಕಾ ಫಲಗಳು. ಮೊದಲನೇ ಕಲಿಕಾ ಫಲ ಪರಮಾಣುಗಳು ಮತ್ತು ಅಣುಗಳ ಸಂಕೇತಗಳನ್ನು ಗುರುತಿಸುವುದು ಹಾಗೂ ಪರಮಾಣುವಿನ ರಚನೆಯನ್ನು ಥಾಮ್ಸನ್, ರುದರ್ಫೋರ್ಡ್ ಮತ್ತು ಬೋರ್ ಮಾದರಿಗಳ ಅರ್ಥ ಮಾಡಿಕೊಳ್ಳುವುದು. ಎರಡನೇ ಕಲಿಕಾ ಫಲ ಮಿಶ್ರಣಗಳು, ಸಮರೂಪ ಮತ್ತು ಅಸಮರೂಪ ದ್ರಾವಣಗಳು, ನೀಲಂಬಿತ ಮಿಶ್ರಣಗಳು ಮತ್ತು ಕಣಜಲಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು. ಮೂರನೇದು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿನ ಕಣದಂಗಗಳನ್ನು ಗುರುತಿಸುವುದು ಮತ್ತು ವಿವಿಧ ರೀತಿಯ ಸಸ್ಯ ಹಾಗೂ ಪ್ರಾಣಿ ಅಂಗಾಂಶಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯುವುದು. ನಾಲ್ಕನೇದು ಕೆಲಸ ಮತ್ತು ಶಕ್ತಿಯ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಶಕ್ತಿಯ ವಿವಿಧ ರೂಪಗಳು ಮತ್ತು ಆಕಾರಗಳನ್ನು ಗುರುತಿಸುವುದು. ಐದನೇ ಕಲಿಕಾ ಫಲ ಆಹಾರ ಸಂಪನ್ಮೂಲಗಳ ಸುಧಾರಣೆಯ ವಿಧಾನಗಳನ್ನು ಅನ್ವೇಷಿಸುವುದು ಮತ್ತು ಸಸ್ಯದ ಇಳುವರಿಯ ಮೇಲೆ ರಸಗೊಬ್ಬರಗಳ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವುದು. ಈಗ ನಾವು 10ನೇ ತರಗತಿ ವಿಜ್ಞಾನದ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇಲ್ಲಿ ಪ್ರತಿಯೊಂದು ಕಲಿಕಾ ಫಲದ ಮೇಲೆ ಎರಡೆರಡು ಪ್ರಶ್ನೆಗಳು. ಮೊದಲನೇ ಕಲಿಕಾ ಫಲದ ಮೇಲೆ 2 ಪ್ರಶ್ನೆಗಳು. ಇಲ್ಲಿ ಮುಂದೆ ಅವುಗಳನ್ನು ಗುರುತು ಕೂಡ ಮಾಡಲಾಗಿದೆ. ಕಲಿಕಾ ಫಲ 1ರ ಮೇಲೆ 2 ಪ್ರಶ್ನೆ, ಕಲಿಕಾ ಫಲಗಳ 2ರ ಮೇಲೆ 2 ಪ್ರಶ್ನೆ. ಯಾಕಂದ್ರೆ 5 ಕಲಿಕಾ ಫಲಗಳಿರೋದ್ರಿಂದ ಪ್ರತಿಯೊಂದು ಕಲಿಕಾ ಫಲದ ಮೇಲೆ ಎರಡೆರಡು ಪ್ರಶ್ನೆಗಳಂತೆ ಒಟ್ಟು 10 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಒಂದನೇ ಪ್ರಶ್ನೆ, ಸೋಡಿಯಂ ಮತ್ತು ಆಮ್ಲಜನಕದ ಪರಮಾಣು ಸಂಕೇತಗಳನ್ನು ಬರೆಯಿರಿ. ಎರಡನೇದು, ಪರಮಾಣುವಿನ ಕೇಂದ್ರದಲ್ಲಿರುವ ಧನ ವಿದ್ಯುತ್ ಅಂಶ ಯಾವುದು? ಇನ್ನು ಕಲಿಕಾ ಫಲ 2ರ ಮೇಲೆ ಇರುವಂತಹ ಪ್ರಶ್ನೆಗಳು, ಸಕ್ಕರೆ ಮತ್ತು ನೀರಿನ ಮಿಶ್ರಣವು ಯಾವ ವಿಧದ ಮಿಶ್ರಣಕ್ಕೆ ಉದಾಹರಣೆ? ದ್ರಾವಣ ಎಂದರೆ ಏನು? ಇನ್ನು 5ನೇ ಮತ್ತು 6ನೇ ಪ್ರಶ್ನೆಗಳು ಕಲಿಕಾ ಫಲ 3ಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. 5ನೇ ಪ್ರಶ್ನೆ, ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯುತ್ತಾರೆ? ನೀರನ್ನು ಸಾಗಿಸಲು ಸಸ್ಯ ಅಂಗಾಂಶದ ಹೆಸರೇನು? ಇನ್ನು ಕಲಿಕಾ ಫಲ 4ರ ಮೇಲಿನ ಪ್ರಶ್ನೆಗಳು ಈ 7 ಮತ್ತು 8ನೇ ಪ್ರಶ್ನೆಗಳು. 7ನೇದು, ವಿಜ್ಞಾನದಲ್ಲಿ ಕೆಲಸ ನಡೆದಿದೆ ಎಂದು ಯಾವಾಗ ಹೇಳಬಹುದು? 8ನೇ ಪ್ರಶ್ನೆ, ಸೌರಶಕ್ತಿಯು ಯಾವ ವಿಧದ ಶಕ್ತಿಯು ಉದಾಹರಣೆಯಾಗಿದೆ? ಇನ್ನು 9 ಮತ್ತು 10ನೇ ಪ್ರಶ್ನೆಗಳು ಕಲಿಕಾ ಫಲ 5ರ ಒಂದು ಮೇಲಿನ ಪ್ರಶ್ನೆಗಳು. 9ನೇ ಪ್ರಶ್ನೆ, ರಸಗೊಬ್ಬರಗಳನ್ನು ಸಸ್ಯಗಳಿಗೆ ಏಕೆ ಹಾಕಲಾಗುತ್ತದೆ? ಕೃಷಿಯಲ್ಲಿ ಇಳುವರಿ ಹೆಚ್ಚಿಸಲು ಬಳಸುವ ಒಂದು ವಿಧಾನವನ್ನ ಹೆಸರಿಸಿ. ಇದು ಒಂದು ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಈಗ ಪೂರ್ವ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಇದೆ, ಇಲ್ಲಿ ಉತ್ತರಗಳ ಸಂಖ್ಯೆ ಉತ್ತರ ಇದೆ. 1ನೇ ಪ್ರಶ್ನೆ, Na ಮತ್ತು O ಅಂದ್ರೆ ಸೋಡಿಯಂ ಮತ್ತು ಆಕ್ಸಿಜನ್. 2ನೇದು ಪ್ರೋಟಾನ್. 3ನೇ ಪ್ರಶ್ನೆಗೆ ಉತ್ತರ ಸಮರೂಪ ಮಿಶ್ರಣ. 4ನೇ ಪ್ರಶ್ನೆಗೆ ಉತ್ತರ 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣ. 5ನೇದು ಮೈಟೋಕಾಂಡ್ರಿಯಾ. 6ನೇದು ಝೈಲಮ್. 7ನೇದು ವಸ್ತುವಿನ ಮೇಲೆ ಬಲ ಪ್ರಯೋಗವಾಗಿ ಸ್ಥಾನ ಪಲ್ಲಟವಾದಾಗ. 8ನೇದು ನವೀಕರಿಸಬಹುದಾದ ಶಕ್ತಿ. 9ನೇ ಪ್ರಶ್ನೆಗೆ ಉತ್ತರ ಪೋಷಕಾಂಶಗಳ ಪೂರೈಕೆ ಮತ್ತು ಇಳುವರಿಗಾಗಿ. 10ನೇ ಪ್ರಶ್ನೆ, ಮಿಶ್ರ ತಳಿ ವಿಧಾನ ಬೆಳೆ ಸರದಿ. ಈಗ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ ವಿಜ್ಞಾನ ತರಗತಿ 10. ಈಗ ಮತ್ತೆ ಅದೇ ರೀತಿ ಸೇಮ್ ಮೇಲ್ಗಡೆ ಇರುವಂತೆ ಒಂದೊಂದು ಕಲಿಕಾ ಫಲದ ಮೇಲೆ ಎರಡೆರಡು ಪ್ರಶ್ನೆಗಳು. 1ನೇ ಪ್ರಶ್ನೆ, ರುದರ್ಫೋರ್ಡ್ ಅವರ ಪರಮಾಣು ಮಾದರಿ ಯಾವುದಾದ್ರೂ ಒಂದು ಪ್ರಮುಖ ಅಂಶವನ್ನು ವಿವರಿಸಿ. 2ನೇ ಪ್ರಶ್ನೆ, ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿಗಳ ನಡುವಿನ ವ್ಯತ್ಯಾಸವೇನು? ಇನ್ನು ಕಲಿಕಾ ಫಲ 2ರ ಮೇಲಿನ 2 ಪ್ರಶ್ನೆಗಳು. 3ನೇದು, ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ನಡುವಿನ ವ್ಯತ್ಯಾಸವನ್ನು ಉದಾಹರಣೆಯೊಂದಿಗೆ ತಿಳಿಸಿ. 4ನೇ ಪ್ರಶ್ನೆ, ಕಣಜಲ ಮತ್ತು ನೀಲಂಬಿತ ಮಿಶ್ರಣಗಳ ನಡುವಿನ 2 ವ್ಯತ್ಯಾಸಗಳನ್ನು ಬರೆಯಿರಿ. ಇನ್ನು 5 ಮತ್ತು 6ನೇ ಪ್ರಶ್ನೆ ಇವೆರಡು ಕಲಿಕಾ ಫಲ 3ರ ಮೇಲಿನ ಪ್ರಶ್ನೆಗಳು. 5ನೇದು, ಸಸ್ಯ ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶಗಳ ನಡುವಿನ ಯಾವುದಾದ್ರೂ 2 ಪ್ರಮುಖ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. 6ನೇದು, ಜೀವಕೋಶದ ಕಣದಂಗಗಳಾದ ಮೈಟೋಕಾಂಡ್ರಿಯಾ ಮತ್ತು ಗಾಲ್ಗಿ ಸಂಕೀರ್ಣಗಳ ಕಾರ್ಯಗಳನ್ನು ವಿವರಿಸಿ. 7ನೇ ಮತ್ತು 8ನೇ ಪ್ರಶ್ನೆಗಳು ಕಲಿಕಾ ಫಲ 4ರ ಮೇಲಿನ ಪ್ರಶ್ನೆಗಳು. 7ನೇದು, ಕೆಲಸ ಮತ್ತು ಶಕ್ತಿಯ ನಡುವಿನ ಸಂಬಂಧವನ್ನು ವಿವರಿಸಿ ಹಾಗೂ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಬರೆಯಿರಿ. 8ನೇದು, ಶಕ್ತಿಯ ಸಂರಕ್ಷಣಾ ನಿಯಮವನ್ನು ವ್ಯಾಖ್ಯಾನಿಸಿ.
ಇನ್ನು 9 ಮತ್ತು 10ನೇ ಪ್ರಶ್ನೆಗಳು ಇವೆರಡು ಕಲಿಕಾಫಲ 5ರ ಮೇಲಿನ ಪ್ರಶ್ನೆಗಳು. 9ನೇದ್ದು ಸಸ್ಯಗಳ ಇಳುವರಿಯ ಮೇಲೆ ರಾಸಾಯನಿಕ ಗೊಬ್ಬರಗಳು ಬೀರುವ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳೇನು? ಆಹಾರ ಸಂಪನ್ಮೂಲಗಳ ಸುಧಾರಣೆಗೆ ತಳಿ ಅಭಿವೃದ್ಧಿ ಹೇಗೆ ಸಹಕಾರಿಯಾಗಿದೆ? ಈಗ ಸಾಫಲ್ಯ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ಈಗ ಸಾಫಲ್ಯ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ನೋಡೋಣ. ಪ್ರಶ್ನೆಗಳ ಸಂಖ್ಯೆ ಈ ಕಡೆ ಉತ್ತರ. 1ನೇ ಪ್ರಶ್ನೆಗೆ ಉತ್ತರ: ಪರಮಾಣುವಿನ ಬಹುತೇಕ ಭಾಗ ಖಾಲಿ ಇದೆ ಮತ್ತು ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಇದೆ. 2ನೇ ಪ್ರಶ್ನೆಗೆ ಉತ್ತರ: ಪರಮಾಣು ಸಂಖ್ಯೆ ಎಂದರೆ ಪ್ರೋಟಾನ್ಗಳ ಸಂಖ್ಯೆ, ರಾಶಿ ಎಂದರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. 3ನೇ ಪ್ರಶ್ನೆಗೆ ಉತ್ತರ: ಸಮರೂಪದಲ್ಲಿ ಘಟಕಗಳು ಪೂರ್ಣವಾಗಿ ಬೆರೆಯುತ್ತವೆ, ಅಸಮರೂಪದಲ್ಲಿ ಇಲ್ಲ. ಇನ್ನು 4ನೇ ಪ್ರಶ್ನೆಗೆ ಉತ್ತರ: ಕಣಜಲದಲ್ಲಿ ಕಣಗಳು ಸಣ್ಣದಾಗಿರುತ್ತವೆ, ಹಾಲು ನೀಲಂಬಿತದಲ್ಲಿ ಕಣಗಳು ದೊಡ್ಡದಾಗಿರುತ್ತವೆ. ಇನ್ನು 5ನೇ ಪ್ರಶ್ನೆಗೆ ಉತ್ತರ: ಸಸ್ಯ ಅಂಗಾಂಶಗಳು ಹೆಚ್ಚಾಗಿ ಸತ್ತ ಜೀವಕೋಶಗಳನ್ನು ಹೊಂದಿರುತ್ತವೆ, ಪ್ರಾಣಿ ಅಂಗಾಂಶಗಳು ಜೀವಂತವಾಗಿರುತ್ತವೆ. ಇನ್ನು 6ನೇ ಪ್ರಶ್ನೆಗೆ ಉತ್ತರ: ಮೈಟೋಕಾಂಡ್ರಿಯಾ ಶಕ್ತಿ ಬಿಡುಗಡೆ ಮಾಡುತ್ತದೆ, ಗಾಲ್ಗಿ ಸಂಕೀರ್ಣ ಪ್ರೋಟೀನ್ ಪ್ಯಾಕಿಂಗ್ ಮಾಡುತ್ತದೆ. 7ನೇ ಪ್ರಶ್ನೆಗೆ ಉತ್ತರ: ಕೆಲಸ ಮಾಡುವ ಸಾಮರ್ಥ್ಯವೇ ಶಕ್ತಿ, SI ಏಕಮಾನ ಜೌಲ್. ಇನ್ನು 8ನೇ ಪ್ರಶ್ನೆಗೆ ಉತ್ತರ: ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ, ರೂಪಾಂತರಿಸಬಹುದು. 9ನೇ ಪ್ರಶ್ನೆಗೆ ಉತ್ತರ: ಇಳುವರಿ ಹೆಚ್ಚಿಸುತ್ತದೆ, ಆದರೆ ಮಣ್ಣಿನ ಫಲವತ್ತತೆ ಕಡಿಮೆ ಮಾಡಬಹುದು. 10ನೇ ಪ್ರಶ್ನೆಗೆ ಉತ್ತರ: ರೋಗ ನಿರೋಧಕ ಮತ್ತು ಹೆಚ್ಚು ಇಳುವರಿ ನೀಡುವ ತಳಿಗಳನ್ನು ಅಭಿವೃದ್ಧಿಪಡಿಸಲು ಸಹಕಾರಿ. ಇವು 10 ಪ್ರಶ್ನೆಗಳಿಗೆ ಉತ್ತರ. ಆದ್ಮೇಲೆ ಈ ರೀತಿಯಾಗಿ 4ರಿಂದ 10ನೇ ತರಗತಿವರೆಗಿನ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಸಂಬಂಧಪಟ್ಟಿರುವಂತಹ ಸೇತು ಬಂಧದ ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ, ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಉತ್ತರಗಳು ಮತ್ತು ನಮೂನೆಗಳ ವಿಡಿಯೋಗಳನ್ನ ಮಾಡಿದ್ದೇನೆ. ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ, ಅಲ್ಲಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.